ನನಗೊಂದು ಸ್ವಲ್ಪ ಮನೆ ಕಡೆಯಲ್ಲಿ ನನ್ನ ಮಗ ಸರಿಯಾಗಿ ಮಾತು ಕೇಳ್ತಿಲ್ಲ ಮದುವೆ ವಿಷಯಕ್ಕೆ. ಅವನೀಗ ಕೋಟಿಗೊಬ್ಬ ನನ್ನ ಮಗ ಮಾತು ಕೇಳ್ತಾ ಇದ್ದಾನೆ. ನನ್ನ ತಮ್ಮನಿಗೆ ಆರಾಮಿರ್ಲಿಲ್ಲ, ಆ ತಾಯಿ ಆರಾಮ್ ಮಾಡ್ಕೊಟ್ಲು, ಎಲ್ಲ ಆರೋಗ್ಯ ಕೊಟ್ಟಿದ್ದಾಳೆ. ಮೇನ್ ಎಲ್ರಿಗೂ ಆರೋಗ್ಯ ಕೊಡೋ ತಾಯಿ ಯಾರು ಅಂದ್ರೆ ಮಹಾತಾಯಿ ಭದ್ರಕಾಳಿ. ಅವನಿಗೆ ಮಾತ್ರ ತಿರ್ಗಾಡಕ್ಕಾಗಲ್ಲ, ಹೊಟ್ಟೆ ನೋವಾಗಲ್ಲ, ತಲೆನೋವಾಗಲ್ಲ, ಸ್ಕಿನ್ ಅಲರ್ಜಿ ಹೋಗಲ್ಲ. ಅಂತ ಸಮಸ್ಯೆ, ಭೀಕರ ಸಮಸ್ಯೆಗಳನ್ನ ಬಂದು ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ. ಆ ಪ್ರಶ್ನೆಗೆ ಆ ತಾಯಿ ಎಂತ ಗಂಭೀರವಾದಂತ ಉತ್ತರವನ್ನ ಕೊಟ್ಟು ಶೀಘ್ರದಲ್ಲೇ ಒಂದು ಅರ್ಧ ಗಂಟೆಯಲ್ಲಿ ಆ ಸಮಸ್ಯೆಗಳನ್ನ ಬಗೆಹರಿಸತಕ್ಕಂಥದ್ದು. ಇಷ್ಟಾರ್ಥ ನೆರವೇರಿಸಮ್ಮ ಓಂ ಭದ್ರಕಾಳಿಯೇ ನಮಃ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ. ಇಷ್ಟಾರ್ಥ ನೆರವೇರಿಸಮ್ಮ ಓಂ ಭದ್ರಕಾಳಿಯೇ ನಮಃ. ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ, ತಿಪಟೂರು ತಾಲೂಕು, ಶೆಟ್ಟಿಗೆರೆ ರೋಡ್, ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ. ತಿಪಟೂರಿನಿಂದ ಕೇವಲ 3 ಕಿಲೋಮೀಟರ್ ಸಮೀಪದಲ್ಲಿದೆ. ಇಷ್ಟಾರ್ಥ ನೆರವೇರಿಸಮ್ಮ ಓಂ ಭದ್ರಕಾಳಿಯೇ ನಮಃ. ಭದ್ರಕಾಳಿಯೇ ನಮಃ. ಪ್ರತಿಯೊಬ್ಬರಿಗೂ ಮಹಾತಾಯಿ ಒಳ್ಳೇದು ಮಾಡ್ತಾ ಇದ್ದಾಳೆ, ಮುಂದೂ ಮಾಡ್ತಾಳೆ. ಎಲ್ಲರೂ ಆ ಮಹಾತಾಯಿ ಮೇಲೆ ನಂಬಿಕೆ ಇಟ್ಟು ಬನ್ನಿ. ಫಸ್ಟು ನಂಬಿಕೆ ಇಟ್ಕೊಂಡು ನೀವು ಬಂದರೆ ನಿಮ್ಮ ಕೆಲಸ ಎಲ್ಲ ಯಾವುದೇ ಆಗಲಿ, ಮಾಟ ಮಂತ್ರ ಪ್ರತಿಯೊಂದರಲ್ಲೂ ನೀವು ಜಯ ಗಳಿಸ್ಬೋದು. ಜೊತೆಗೆ ನಿಮ್ಮ ಮಕ್ಕಳಿಗೆ ಮದುವೆ ಆಗದೇ ಇದ್ದರೆ ಹೊಲ ತೋಟ ಮನೆ ಗದ್ದೆ ಯಾವುದೇ ವಿಷಯ ಇದ್ರೂ ಬಂದು ಈ ತಾಯಿಯಲ್ಲಿ ನೀವು ನಿರ್ಮಲವಾದ ಭಕ್ತಿಯಿಂದ ಕೇಳ್ಕೊಳ್ಳಿ, ಅವಳು ಖಂಡಿತ ನಿಮ್ಮ ಕೆಲಸ ಮಾಡಿಕೊಡ್ತಾಳೆ. ಶರಣಾರ್ಥಿ ಎಲ್ಲ ನನ್ನ ವೀಕ್ಷಕರಿಗೆ. ಮನುಷ್ಯ ಹುಟ್ಟಿನಿಂದ ಸಾಯುವ ತನಕ ಮೂಗಿನಲ್ಲಿ ಗೊಣ್ಣೆ ಹೆಂಗೆ ತಪ್ಪಲ್ವೋ, ಮೂಗಿನೊಳಗೆ ನೆಗಡೆ ಹೆಂಗೆ ತಪ್ಪಲ್ವೋ, ಒಂದಲ್ಲ ಒಂದು ರೀತಿಯಾದಂಥ ಸಮಸ್ಯೆಗಳನ್ನು ಅನುಭವಿಸ್ತಲೇ ಇರ್ತಾನೆ ಅವನು ಸಾಯೋ ತನಕ. ಆಮೇಲೆ ಆ ಸಾವಿನಲ್ಲೂ ಕೂಡ ನೆಮ್ಮದಿಯಾದಂಥ ಸಾವನ್ನು ಸಾಯಲ್ಲ ಮನುಷ್ಯ. ಬಡತನಕ್ಕೆ ಉಂಬುವ ಚಿಂತೆ, ಉಂಡರೆ ಉಡುವ ಚಿಂತೆ, ಉಟ್ಟರೆ ಎಂಡಿರ ಚಿಂತೆ, ಎಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದ್ರೆ ಬದುಕಿನ ಚಿಂತೆ, ಬದುಕಾದ್ರೆ ಕೆಡುಕಿನ ಚಿಂತೆ. ನಮಗೆಲ್ಲ ಭಗವಂತ ಕೊಟ್ಟಾತ, ಇನ್ಯಾವನಿಗೆ ಏನು ಮಾಟ ಮಾಡ್ಸೋಣ, ಇನ್ಯಾವನಿಗೆ ಕೆಡುಕು ಮಾಡ್ಸೋಣ, ಇನ್ಯಾವೊಂದು ಅನ್ನ ಕಿತ್ಕೊಳ್ಳೋಣ, ಇನ್ಯಾವೊಂದು ಬಾಳು ಕಿತ್ಕೊಳ್ಳೋಣ, ಇನ್ಯಾವಳದು ಬದುಕು ಕಿತ್ಕೊಳ್ಳೋಣ. ಈ ರೀತಿಯಾದಂಥ ಮನುಷ್ಯ ಚಿಂತೆಲೆ ಹುಟ್ಟಿ ಚಿಂತೆಲೆ ಸಾಯುವಂಥದ್ದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದು. ಶರಣತ್ವದಲ್ಲಿ ಮನಸ್ಸು ಕೂಡಲ್ಲ. ಅದಕ್ಕೆ 100ಕ್ಕೊಂದು ಸತ್ಯ, ಕುಲಕ್ಕೊಬ್ಬನೇ ಭಕ್ತ, ಕೋಟಿಗೊಬ್ಬನೇ ಶರಣ ಅಂತೇಳಿ ಕರೆಯುವಂಥದ್ದು. ಯಾರು ಶರಣರಿದ್ದರೆ ಕೋಟಿಗೊಬ್ಬ ಇರ್ತಾನೆ. ಎಲ್ಲರೂ ಕೂಡ ಶರಣರಾಗಕ್ಕಾಗಲ್ಲ. ಸತ್ಯದ ನುಡಿಗಳು ಯಾವುದಾರಿದ್ರೂ 100ಕ್ಕೊಂದು ಸತ್ಯದ ನುಡಿಗಳಿರುತ್ತೆ, ಎಲ್ಲವೂ ಕೂಡ ಸತ್ಯದ ನುಡಿಗಳಾಗಲ್ಲ. ಇಂಥ ಒಂದು ಭಾವ, ಇಂಥ ಒಂದು ಪರಿಸ್ಥಿತಿ, ಇಂಥ ಒಂದು ವಿಚಾರಗಳು ಮನುಷ್ಯನಿಗೆ ಹುಟ್ಟಿನಿಂದ ಸಾಯ ತನಕ ಇರುತ್ತೆ. ನಂದಾಗಿದೆ, ಖಂಡಿತ ಆಗಿದೆ. ಯಾಕೆ ಗೊತ್ತಾ, ನನಗೊಂದು ಸ್ವಲ್ಪ ಮನೆ ಕಡೆಯಲ್ಲಿ ನನ್ನ ಮಗ ಸರಿಯಾಗಿ ಮಾತು ಕೇಳ್ತಿರಲಿಲ್ಲ ಮದುವೆ ವಿಷಯಕ್ಕೆ. ಅವನೀಗ ಕೋಟಿಗೊಬ್ಬ ನನ್ನ ಮಗ ಮಾತು ಕೇಳ್ತಾ ಇದ್ದಾನೆ. ನನ್ನ ತಮ್ಮನಿಗೆ ಆರಾಮಿರಲಿಲ್ಲ, ಆ ತಾಯಿ ಆರಾಮ್ ಮಾಡಿಕೊಟ್ಲು, ಎಲ್ಲ ಆರೋಗ್ಯ ಕೊಟ್ಟಿದ್ದಾಳೆ. ಮೇನ್ ಎಲ್ರಿಗೂ ಆರೋಗ್ಯ ಕೊಡೋ ತಾಯಿ ಯಾರು ಅಂದರೆ ಮಹಾತಾಯಿ ಭದ್ರಕಾಳಿ.
ನಿಮಗೇನೇ ಸಮಸ್ಯೆ ಇದ್ರು ಬರ್ರಿ, ಆ ತಾಯಿ ಬೇಡ್ಕೊಳ್ರಿ, ಖಂಡಿತ ಎಲ್ರಿಗೂ ಒಳ್ಳೆಯದು. ಫಸ್ಟ್ ನಂಬಿಕೆ ಇಡ್ರಿ ಅಮ್ಮನ ಮೇಲೆ, ನಂಬಿಕೆ ಇಟ್ಟು ಬರ್ರಿ. ಎಷ್ಟೆಷ್ಟು ದೂರದಿಂದ ಬರ್ತಾರೆ, ಬೆಂಗಳೂರು, ಮೈಸೂರು, ದಾಂಡೇಲಿಯ, ಉತ್ತರ ಕನ್ನಡ, ಇಂಥ ಕಡೆ ಇಲ್ಲ ಅನ್ನಂಗಿಲ್ಲ, ಪ್ರತಿಯೊಬ್ಬರು ಬರ್ತಾ ಇದ್ದಾರೆ, ಆ ತಾಯಿ ನಂಬಿದ್ದಾರೆ. ಎಲ್ರಿಗೂ ಮಹಾತಾಯಿ ಒಳ್ಳೇದು ಮಾಡಲಿ. ಬನ್ನಿರಿ, ಆ ತಾಯಿ ದರ್ಶನ ಮಾಡ್ಕೊಳ್ರಿ, ತಡೆ ಹೊಡಿಸ್ಕೊಳ್ರಿ, ನಿಮ್ಗೇನು ಬೇಕಾ ಬೇಡ್ಕೊಳ್ರಿ, ಮಹಾತಾಯಿ ಒಳ್ಳೇದು ಮಾಡ್ತಾಳೆ. ಜೈ ಕಾಳಿಕಾ ಮಾತೆ. ನಮಗೆ ಕಾಣದ ಕೈ ಏನೋ ಮಾಡಿರುತ್ತೆ, ನಮಗೆ ಕಾಣದ ವಿಚಾರಗಳು ನಮ್ಮ ಹಿಂದೆ ಏನೋ ನಡೆದೋಗಿರುತ್ತೆ. ನಮ್ಮ ಅಭಿವೃದ್ಧಿ ಸಹಿಸಲಾರ್ದಲ್ಲೋ, ಅಥವಾ ನಮ್ಮ ಉನ್ನತಿಯನ್ನು ಸಹಿಸಲಾರ್ದಲ್ಲೋ, ನಮ್ಮ ಒಂದು ಏಳಿಗೆಯನ್ನು ಸಹಿಸಲಾರ್ದಲ್ಲೋ ಯಾವನೋ ಏನೋ ಮಾಡಿರ್ತಾನೆ, ಯಾವಳೋ ಏನೋ ಕೊಟ್ಟಿರ್ತಾಳೆ. ನಮಗೆ ಅನುಭವಿಸೋಕ್ಕಾಗ್ತಾ ಇಲ್ಲ, ಇದಕ್ಕಿದ್ದಂಗೆ ಕಾಯಿಲೆಗಳು ಶುರುವಾಗ್ಬಿಡುತ್ತೆ. ವ್ಯಾಪಾರ ವ್ಯವಹಾರಗಳ ನಷ್ಟ ಒಂದು ಕಡೆ ಆದರೆ ಆರೋಗ್ಯದ ನಷ್ಟ ಒಂದು ಕಡೆ, ಯಾವಾಗಲೂ ಭೀಕರವಾದಂಥ ಕಾಯಿಲೆ ಕಸಾಲೆಗಳ ನಡುವೆ ಅನುಭವಿಸ್ತಕ್ಕಂಥದ್ದು. ಏನಪ್ಪ ಅಂತಂದರೆ, ಹಾಸ್ಪಿಟ್ಲಿಗೆ ಹೋಗ್ತೀವಿ, ಸ್ಕ್ಯಾನಿಂಗ್ ಮಾಡಿಸ್ತೀವಿ, ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ನಾವು ಬ್ಲಡ್ ರಿಪೋರ್ಟ್ಗಳನ್ನು ಮಾಡಿಸ್ತೀವಿ, ಯಾವುದ್ರಾಗೂ ಏನೂ ಇರಲ್ಲ, ಎಲ್ಲ ನಾರ್ಮಲ್. ಬಟ್ ಅವನಿಗೆ ಮಾತ್ರ ತಿರ್ಗಾಡೋಕ್ಕಾಗಲ್ಲ, ಹೊಟ್ಟೆ ನೋವು ಹೋಗಲ್ಲ, ತಲೆನೋವು ಹೋಗಲ್ಲ, ಸ್ಕಿನ್ ಅಲರ್ಜಿ ಹೋಗಲ್ಲ, ಕೈಕಾಲು ಕೆರೆತ ಹೋಗಲ್ಲ, ಏನೂ ಹೋಗಲ್ಲ. ಅವನಿಗೆ ಪ್ರಶ್ನೆ, ನಾನೇನು ಮನುಷ್ಯನಾಗಿ ಬದುಕ್ತೀನೋ ಇಲ್ವೋ, ಸತ್ವಾಂಗಾಗ್ತಾಯ್ತಲ್ಲ ಅಂತ. ಆದರೆ ಅಂಥ ಸಮಸ್ಯೆ, ಭೀಕರ ಸಮಸ್ಯೆಗಳನ್ನು ಬಂದು ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ. ಆ ಪ್ರಶ್ನೆಗೆ ಆ ತಾಯಿ ಎಂಥ ಗಂಭೀರವಾದಂಥ ಉತ್ತರವನ್ನು ಕೊಟ್ಟು ಶೀಘ್ರದಲ್ಲೇ ಒಂದು ಅರ್ಧ ಗಂಟೆಯಲ್ಲಿ ಆ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು ಸಾವಿರಾರು ಉದಾಹರಣೆಗಳು ಇಲ್ಲಿರ್ತಕ್ಕಂಥದ್ದು. ನಿಮ್ಮೆಲ್ಲರಿಗೂ ಈ ರೀತಿಯಾದಂಥ ಸಮಸ್ಯೆಗಳು ಮನುಷ್ಯನಿಗೆ ಹುಟ್ಟಿದ ಮೇಲೆ ಸಾಯತಕ್ಕ ಸಮಸ್ಯೆಗಳು ಇದ್ದಿದ್ದೇ. ಆ ರೀತಿ ಕೈಕಾಲು ನೋವು, ಹೊಟ್ಟೆ ನೋವು, ತಲೆಬಾದಿ, ಭೀಕರವಾದಂಥ ಕಾಯಿಲೆ ಕಸಾಲೆಗಳು ಯಾವಾರು ಇದ್ದರೆ ಬಂದು ಕ್ಷೇತ್ರವನ್ನು ಸಂಪರ್ಕ ಮಾಡಿ. ಆ ತಾಯಿ ಕೃಪಾಶೀರ್ವಾದ ಈ ಒಂದೇ ಒಂದು ಕಟ್ಟೊಡಿಸಿ ಸಾಕು, ನಿಮ್ಮ ಸಮಸ್ಯೆ ನಿವಾರಣೆ ಆಗುತ್ತೆ. ಅಮ್ಮನಿಗೆ ಇವತ್ತು 10 ಜನ ಇದ್ದರೆ ನಾಳೆ 20 ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಹೊಸದಾಗಿ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಸಹಕಾರ ಸಂಪೂರ್ಣ ಇದ್ದರೂ ತಾಯಿ ಇನ್ನೂ ಹೆಚ್ಚಾಗಿ ಬೆಳೀತಾಳೆ. ಅವಳು ನಿಮ್ಮನ್ನು ಬೆಳೆಸ್ತಾಳೆ, ನಿಮ್ಮನ್ನು ಒಳ್ಳೆ ದಾರಿಗೆ ತರ್ತಾಳೆ. ನಿಮ್ಗೆಲ್ರಿಗೂ ಒಳ್ಳೇದು ಮಾಡಿ, ಮಕ್ಕಳು ಮರಿ, ಮದುವೆ, ಮನೆ, ತೋಟ ವಿಷಯ ಎಲ್ಲ ಮಾಡಿಕೊಡ್ತಾಳೆ. ಬನ್ನಿರಿ, ಯಾವುದೇ ಕಾಯಿಲೆ ಸಮಸ್ಯೆ, ಎಂತೆಂಥ ದೊಡ್ಡ ಕಾಯಿಲೆ ಇದ್ರೂ ಅವಳು ಹೊಡೆದಾಕ್ತಾಳೆ. ಬನ್ನಿ, ಆ ತಾಯಿ ನಂಬ್ರಿ, ಎಲ್ರಿಗೂ ಒಳ್ಳೇದಾಗಲಿ. ಮಹಾತಾಯಿ ಕಾಳಿ ಎಲ್ರಿಗೂ ಒಳ್ಳೆ ಶರಣಾರ್ಥಿಗಳು. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ. ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.